ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆಶೂಸ್ ಬ್ಲಾಗ್ಗೆ ನಿಮಗೆಲ್ರಿಗೂ ತುಂಬ ಹೃದಯದ ಸ್ವಾಗತ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನೀವೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ನಿಮಗೆಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತಿಂದು ನನ್ನ ಥಂಬ್ನೈಲ್ ನೋಡಿದ ತಕ್ಷಣ ನಿಮಗೆ ಖಂಡಿತ ಗೊತ್ತಾಗಿರುತ್ತೆ ಏನು ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, ಇವತ್ತಿನ ನನ್ನ ಟಾಪಿಕ್ ಬಂದು ಕಳೆದು ಹೋದ ವಸ್ತುಗಳು ಸಿಗಬೇಕಾದ್ರೆ ಏನು ಮಾಡಬೇಕು ಅಂತ. ಜೀವನದಲ್ಲಿ ಎಷ್ಟೊಂದು ಏನೇನೋ ಕಳ್ಕೊತೀವಿ. ಒಂದು ಡಾಕ್ಯುಮೆಂಟ್ ಇರ್ಬೋದು, ಇಲ್ಲ ಒಂದು ಕೀ ಇರ್ಬೋದು. ಈ ಥರ ಜೀವನದಲ್ಲಿ ಏನೇನೋ ಕಳೆದು ಹೋಗುತ್ತೆ. ಕೆಲವೊಂದು ತುಂಬ ಟೆನ್ಷನ್ ಮಾಡುವಂಥ ವಿಚಾರ ಇರುತ್ತೆ, ಕೆಲವೊಂದು ಸಿಂಪಲ್ ಆಗಿ ತಗೊಳ್ಳೋ ವಿಚಾರನೂ ಇರುತ್ತೆ. ಸೊ ಆ ಥರ ಏನಾದ್ರು ಕಳೆದಿದ್ರೆ ಇನ್ನೂ ಮುಂದಕ್ಕೆ ಹೇಳಬೇಕು ಅಂತಂದರೆ, ಜೀವನದಲ್ಲಿ ಕೆಲವರು ಪ್ರೀತಿ ವಿಶ್ವಾಸ ಕಳ್ಕೊಂಡಿರ್ತಾರೆ, ಕೆಲವರು ಎಷ್ಟೋ ಜನದ ಮನೆಯವರು ಬೇರೆ ಬೇರೆ ಆಗೋಗಿರ್ತಾರೆ. ಸೊ ಈ ಥರದನ್ನೆಲ್ಲ ಹೊಂದಿಸ್ಕೊಂಡು ಹೋಗಬೇಕು, ಚೆನ್ನಾಗಿರಬೇಕು ಅಂತಂದರೆ ಯಾವ ಮಂತ್ರ ನಾವು ಜಪಿಸಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋಕ್ಕೆ ನನ್ನ ಈ ವಿಡಿಯೋ ಸ್ನೇಹಿತರೆ. ಖಂಡಿತ ಎಲ್ಲರೂ ನೋಡಿ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ, ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಾರ್ತವೀರ್ಯ ಅರ್ಜುನನ ಬಗ್ಗೆ. ಸೊ ಅವನನ್ನು ನೆನೆಸ್ಕೊಂಡ್ರೆ ನಮಗೆ, ಆಮೇಲೆ ಅವನ ಕಾರ್ತವೀರ್ಯ ಅರ್ಜುನನ ಒಂಥರ ಪರಿಶುದ್ಧವಾದ ಒಂದು ಪವರ್ಫುಲ್ ಅಂತಾರಲ್ಲ, ಆ ಥರ ಒಂದು ಮಂತ್ರನ ಹೇಳ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಖಂಡಿತ ಯಾವುದೇ ಏನೇ ಕಳ್ಕೊಂಡಿದ್ರು ಸಿಗುತ್ತೆ ಯಾವತ್ತಾರು ಒಂದಿನ ಅನ್ನೋಕ್ಕೆ ನಾನು ಈಗ ಸದ್ಯದಲ್ಲೇ ನನ್ನ ಜೀವನದಲ್ಲಾಗಿದ್ದ ಘಟನೆ, ಅಂದರೆ ನನಗೆ ಯಾರೋ ಸಂಬಂಧಪಟ್ಟವ್ರು ಆಗಿದ್ದಂಥ ಘಟನೆನೂ ಹಂಚ್ಕೋತಾ ಇದ್ದೀನಿ ಈ ವಿಡಿಯೋನಲ್ಲಿ. ನಿಜವಾಗ್ಲೂ ಎಂಥ ಇಂಪಾರ್ಟೆಂಟ್ ಇದೆಲ್ಲ ಕಳ್ಕೊಂಡಿದ್ದವ್ರಿಗೆ ಖಂಡಿತ ವಾಪಸ್ ಸಿಕ್ತು ಅದನ್ನು ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಈ ಮಂತ್ರ ನಿಜವಾಗ್ಲೂ ಸ್ನೇಹಿತರೆ ಖಂಡಿತ ಒಳ್ಳೆಯದಾಗುತ್ತೆ. ಯಾವತ್ತಾರು ಒಂದಿನ ಕಳ್ಕೊಂಡಿದ್ದ ವಸ್ತು ಸಿಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಂದುವರಿಸ್ತೀನಿ. ಇದು ಒಂದು ಜೀವನದಲ್ಲಿ ಏನೇ ಕಳ್ಕೊಂಡಿದ್ರು ಅಂದರೆ, ಯಾವುದೇ ವಸ್ತು ಕಳೆದೋಗಿರಲಿ, ಏನೇ ಕಳೆದೋಗಿರಲಿ, ಕಳೆದುದನ್ನು ಮರಳಿ ಪಡೆಯುವ ದಿವ್ಯ ಮಂತ್ರ. ನಿಜವಾಗ್ಲೂ ನೋಡಿ ಸ್ನೇಹಿತರೆ, ಕಳೆದದನ್ನು ಮರಳಿ ಪಡೆಯೋದು ಅಂದರೆ ಎಷ್ಟು ಸಂತೋಷ ಇರುತ್ತೆ. ಯಾವುದಾದ್ರು ಕಳೆದೋಗಿದ್ದ ವಸ್ತು ನಮಗೆ ಒಂದು ಕ್ಷಣ ಸಿಕ್ಕಿದಾಗ, ಅಕಸ್ಮಾತ್ ಯಾರು ತುಂಬ ಪ್ರೀತಿಯಿಂದ ಕೊಟ್ಟಿದ್ದು ಅದನ್ನೇನಾದ್ರು ಕಳ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ, ಅದು ಸಿಕ್ಕಿದಾಗ, ಅಥವಾ ಬೇರೆ ಇನ್ನೇನೋ ನಮ್ಮ ಮನಸ್ಸಿಗೆ ಹಿಂಸೆ ಮಾಡುವಂಥ ವಿಚಾರದಲ್ಲಿ ನಾವೇನಾದ್ರು ಸಿಕ್ಕಾಕೊಂಡಿದ್ದಾಗ, ಅಂಥ ಸಮಯದಲ್ಲಿ ತುಂಬ ಸಹಾಯ ಮಾಡುತ್ತೆ ಈ ಕಾರ್ತವೀರ್ಯಾರ್ಜುನ ಮಂತ್ರ. ಬನ್ನಿ ಸ್ನೇಹಿತರೆ, ಕಾರ್ತವೀರ್ಯಾರ್ಜುನ ನಿಮಗೆಲ್ರಿಗೂ ಆಶೋಸ್ ಬ್ಲಾಗ್ಸ್ ಮೈಸೂರು ತುಂಬ ಹೃದಯದ ಸ್ವಾಗತ. ಬನ್ನಿ, ಕಾರ್ತವೀರ್ಯಾರ್ಜುನ ಮುಂಚೆ ಹೇಹಯ ವಂಶದಲ್ಲಿ ಹುಟ್ಟಿದವನು. ಹಾಗೆಯೇ ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಗೆ ಎಷ್ಟೋ ನಂಬಿಕೆ ಇರುತ್ತೆ. ನಮ್ಮ ಎಷ್ಟೋ ಕಷ್ಟಗಳನ್ನ ನಾವು ಫೇಸ್ ಮಾಡಿರ್ತೀವಿ. ಮತ್ತು ನಮ್ಮ ಹಿರಿಯರು, ನಾವು ಸಣ್ಣ ವಯಸ್ಸಿಂದ ಏನು ಕಲ್ತ್ಕೊಂಡಿರ್ತೀವೋ, ಅವ್ರು ಏನು ಕಲಿಸಿರ್ತಾರೋ ಅದನ್ನೇ ಯಾವಾಗಲೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತೀವಿ. ಅದನ್ನೇ ನಾವು ನಮ್ಮ ಮುಂದೆ ಏನಾದರೂ ತೊಂದರೆ ಬಂದಾಗಲೋ ಅದನ್ನೇ ಮತ್ತೆ ನಾವು ನಮಗಾಗಿ ಉಪಯೋಗಿಸ್ಕೊಳ್ತೀವಿ ಅಲ್ವಾ ಸ್ನೇಹಿತರೆ. ಬನ್ನಿ, ಇವತ್ತು ನಿಮಗೆ ಜೊತೆ ಒಂದು ಕಥೆನಂತೂ ಹಂಚ್ಕೋತೀನಿ. ಅದು ನನ್ನ ಮಗಳ ಸ್ನೇಹಿತೆ ಅಮೆರಿಕಲ್ಲಿ MS ಓದ್ತಾ ಇದ್ದಾಳೆ. ಅವಳು ಹೋದ ಡಿಸೆಂಬರ್ 2026 ಎಲ್ಲ ಮಕ್ಳಿಗೂ ಕ್ರಿಸ್ಮಸ್ ರಜಾ ಎಲ್ಲ ಬಂದಿರುತ್ತಲ್ಲ, ಕಾಲೇಜ್ ಹಾಲಿಡೇಸು, ಆವಾಗ ಅವಳು ಇಂಡಿಯಾಗೆ ಹೋಗಿದ್ಲು. ಹೌದು ಫ್ರೆಂಡ್ಸ್, ಈ ಘಟನೆ ಎಷ್ಟು ಸತ್ಯ ಅಂದರೆ, ಅವಳು ಅಮೆರಿಕಾಯಿಂದ ಇಂಡಿಯಾಗೆ ಹೋಗಿ ಅಲ್ಲಿ ಪೇರೆಂಟ್ಸ್ನೆಲ್ಲ ಮಾತಾಡಿಸ್ಕೊಂಡು ವಾಪಸ್ಸು ಅಮೆರಿಕಾಗೆ ಬಂದು ಏರ್ಪೋರ್ಟಲ್ಲಿ ಇಮಿಗ್ರೇಷನ್ ಎಲ್ಲ ಆಯಿತು, ಅಮೆರಿಕ ಸ್ಯಾನ್ ಫ್ರಾನ್ಸಿಸ್ಕೋ ಏರ್ಪೋರ್ಟಲ್ಲಿ. ಆಮೇಲೆ ಏರ್ಪೋರ್ಟಿಂದ ಈಚೆ ಬಂದು ನೋಡ್ತಾಳೆ, ಅವಳು ಪ್ಯಾಕ್ ಎಲ್ಲ ಓಪನ್ ಆಗಿದೆ, ಆದರೆ ಯಾವ ಡಾಕ್ಯುಮೆಂಟು ಇಲ್ಲ. ಎಷ್ಟು ಗಾಬರಿ ಆಗಿರ್ತಾಳೆ ಅಂತಂದರೆ ಅದನ್ನು ಹೇಳೋಕ್ಕೆ ಅಸಾಧ್ಯ. ನಿಜವಾಗ್ಲೂ ನೀವೇ ಊಹಿಸ್ಕೊಳ್ಳಿ, ಯಾವುದಾದ್ರು ಒಂದು ಇಂಪಾರ್ಟೆಂಟ್ ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ ಬೇರೆ ದೇಶದಲ್ಲಿ ಅಂತಂದರೆ, ಅದು ಈಗಿನ ಅಮೆರಿಕ ಸ್ಥಿತಿಯಲ್ಲಿ ಎಷ್ಟು ಗಾಬರಿ ಆಗ್ತಾರೆ ಮಕ್ಕಳು ಅನ್ನೋದನ್ನು. ಹಾಗೆ ಇವಳು ಸುಮಾರು ಒಂದು 2-3 ಗಂಟೆ ಕಾಲ ಏರ್ಪೋರ್ಟಲ್ಲೇ ಇದ್ದು ಎಲ್ಲ ಕಡೆನೂ ವಿಚಾರಿಸಿ ಎಲ್ಲ ಮಾಡಿದ್ರು ಏನೂ ಸಿಕ್ಕಲ್ಲ. ಸೊ ಟ್ಯಾಕ್ಸಿ ಮಾಡಿಕೊಂಡು ವಾಪಸ್ಸು, ಅವಳು ಸ್ಟೂಡೆಂಟ್ ಎಲ್ಲಿ ರೂಮ್ ಇತ್ತೋ ಅಲ್ಲಿಗೆ ವಾಪಸ್ ಬಂದು ಏನು ಮಾಡೋದು ಅಂತ ಅಳ್ತಾ ಕೂತಿರ್ತಾಳೆ. ದೊಡ್ಡವರಾಗಿ ನಾವೇ ಹೆದರ್ಕೊಂಡ್ಬಿಡ್ತೀವಿ, ಇನ್ನು ಮಕ್ಕಳು ಪಾಪ ಓದ್ತಾ ಇರೋ ಮಕ್ಕಳು, ಬೇರೆ ದೇಶದಲ್ಲಿ ಓದ್ತಾ ಇರೋರು ಎಷ್ಟು ಗಾಬರಿ ಆಗಲ್ಲ ಹೇಳಿ. ಹಾಗೆಯೇ ಅವಳು ತಕ್ಷಣದಲ್ಲಿ ನನ್ನ ಮಗಳ ಕ್ಲೋಸ್ ಫ್ರೆಂಡು
ನನ್ನ ಮಗಳಿಗೆ ಫೋನ್ ಮಾಡಿ ಈ ಥರ ಆಗಿದೆ ಅಂತ ತಿಳಿಸ್ತಾಳೆ. ಅವಾಗ ನನ್ನ ಮಗಳು ನನ್ನ ಕೇಳಿದ್ಲು, ಅಮ್ಮ ಈ ಥರ ಆಗಿದೆ, ಡಾಕ್ಯುಮೆಂಟ್ ಎಲ್ಲ ಕಳೆದೋಗಿದೆ, ಅವಳು ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ತಕ್ಷಣಕ್ಕೆ ಏನು ಮಾಡೋದು ಅಂತಂದಾಗ ನಾವು ಆವಾಗ ಡಿಸ್ಕಸ್ ಮಾಡಿ ಸ್ವಲ್ಪ ಅವಾಗೆಲ್ಲರೂ ಕಾಪಿ ಇದ್ದರೆ ತೆಗಿಯೋಕ್ಕೆ ಹೇಳು ಅಂತೆಲ್ಲ ಹೇಳಿದೆ. ಎಲ್ಲರೂ ಆಯಿತು, ಒಂದಷ್ಟು ಮಾತಾಡಿಕೊಂಡು ಒಂದಷ್ಟು ಅವಳು ಇದರಲ್ಲಿ ಎಲ್ಲೆಲ್ಲಿ ಸಿಕ್ತೋ ಹಾಗೆ ಕಾಲೇಜ್ಗೆ ಹೋಗೋಕ್ಕೆ 2 ದಿನ ಇರುತ್ತೆ. ಸೊ ಆ 2 ದಿನದಲ್ಲಿ ಇವಳಿಗೆ ಕಾಲೇಜ್ ಹೋಗೋಕ್ಕೆ ಏನೇನು ಅರೇಂಜ್ ಮಾಡ್ಬೋದು ಆ ಥರ ಎಲ್ಲ ಮಾಡಿಕೊಂಡ್ಳು. ಎಲ್ಲ ಸ್ವಲ್ಪ ಕಾಪಿ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಆಮೇಲೆ ಫಾಲೋಅಪ್ ಮಾಡ್ತಾನೆ ಇದ್ಲು. ನಾನು ಈ ಥರ ನನ್ನ ಮಗಳ ಮೂಲಕ ಈ ಥರ ಇದೊಂದು ಕಾರ್ತವೀರ್ಯಾರ್ಜುನನ ಶ್ಲೋಕ ಹೇಳ್ಕೊಡ್ತೀನಿ, ಅವಳಿಗೆ ಹೇಳ್ಕೊತಾನೆ ಇರೋಕ್ಕೆ ಹೇಳು, ಖಂಡಿತ ಯಾವತ್ತಾದರೂ ಡಾಕ್ಯುಮೆಂಟ್ ಸಿಗುತ್ತೆ ಅನ್ನೋ ಹೋಪ್ಸ್ ಅಂತೂ ಇದ್ದೇ ಇದೆ. ಈ ಬೇರೆ ಯಾರೋ ಅದನ್ನು ತೊಗೊಂಡು ಏನೂ ಮಾಡೋಕ್ಕಾಗಲ್ಲ. ಸೊ ಏರ್ಪೋರ್ಟಲ್ಲೇ ವಾಪಸ್ ಕೊಟ್ಟಿರ್ತಾರೆ, ಇಲ್ಲ ಏನೋ ಇಲ್ಲ ಅವ್ರು ಇಟ್ಕೊಂಡು ವಾಪಸ್ ನಿಮಗೆ ಹೇಳ್ದೇನೋ ಇರ್ಬೋದು. ಏನಕ್ಕೂ ಯಾವುದಕ್ಕೂ ಒಂದು ಸಲ ಈ ಶ್ಲೋಕನ ನಿನಗೆ ಆದಾಗ ಹೇಳ್ಕೊತಾ ಇರು ಅಂತ ಹೇಳಿದೆ. ಅದಕ್ಕೆ ತಕ್ಕಂಗೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಸ್ನೇಹಿತರೆ, ನಿಜವಾಗ್ಲೂ ಆ ಮಂತ್ರ ಎಷ್ಟು ವರ್ಕೌಟ್ ಆಯಿತು ಅಂದರೆ ಜನವರಿನಲ್ಲಿ ಅವಳು ವಾಪಸ್ ಹೋಗಿದ್ದು ಇಲ್ಲಿಂದ. ಜಾನ್ವರಿನಲ್ಲಿ ಹೋದ್ಮೇಲೆ ಅವಳಿಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಎಂಡಿಗೆ ಸ್ಯಾನ್ ಫ್ರಾನ್ಸಿಸ್ಕೋ ಏರ್ಪೋರ್ಟಿಂದ ಕಾಲ್ ಬಂತು ಅವಳಿಗೆ. ಅದ್ರ ಮಧ್ಯದಲ್ಲಿ ಇವಳೇನು ಮಾಡಿದ್ಲು, ಮತ್ತೆ ಪಾಸ್ಪೋರ್ಟ್ಗೆ ಇದಕ್ಕೆಲ್ಲ ರೀಅಪ್ಲೈ ಶುರುನೇ ಮಾಡಿಬಿಟ್ಟಿದ್ಲು. ಸರಿ, ಆಮೇಲೆ ಈ ಥರ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಸಿಕ್ಕಿದೆ, ಬಂದು ತೊಗೊಳ್ಳಿ ಅಂತ. ಅವಾಗ ಅವಳು ಎಷ್ಟು ಖುಷಿ ಪಟ್ಲು ಅಂದರೆ, ಅವಳು ನಾರ್ತ್ ಇಂಡಿಯಾದವಳು, ಆ ಹುಡುಗಿ ಹಿಂದಿ ಮಾತಾಡೋದು. ಹಿಂದಿನಲ್ಲಿ ನಿಜವಾಗ್ಲೂ ಅವಳಿಗೆ ತುಂಬ ಸಂತೋಷ ಆಗ್ಬಿಟ್ಟು, ಏ ಕಾರ್ತವೀರ್ಯ ಅರ್ಜುನ್ ಕಾ ಮಂತ್ರ ಏನಾ ಇತ್ನಾ ಪವರ್ಫುಲ್ ಹೇ ಆಂಟಿ, ಮೇರಾ ಡಾಕ್ಯುಮೆಂಟ್ಸ್ ತೋ ಮಿಲ್ ಗಯಾ ಅಂತ ಖುಷಿಲಿ ಹೇಳಿದ್ಲು. ಅದು ನನಗೂ ಭಾಳ ಖುಷಿ ಆಯಿತು. ನಿಜವಾಗ್ಲೂ ಸ್ನೇಹಿತರೆ, ಈ ಥರ ಎಲ್ಲೂ ಕಳೆದೋಗಿರೋ ವಸ್ತು ಸಿಗೋದು ಇದೆಲ್ಲ ಖಂಡಿತ ಆಗುತ್ತೆ. ನೋಡಿ, ಯಾರ್ಯಾರಿಗೆ ಎಲ್ಲೆಲ್ಲಿ ಯಾವಾಗ ಯಾವ ಮಂತ್ರಗಳು ಬೇಕು ಅನ್ನೋದು ಖಂಡಿತ ಗೊತ್ತಾಗಲ್ಲ. ಕೆಲವೊಂದು ಮಂತ್ರಗಳ ಉಚ್ಚಾರಣೆಯಿಂದ ಕೆಲವೊಂದು ಮಂತ್ರಗಳನ್ನ ನಾವು ಆವಾಗವಾಗ ಹೇಳ್ಕೊಳ್ಳೋದ್ರಿಂದ ಒಂದು ಒಳ್ಳೆಯದಾಗತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಲ್ವಾ? ಬನ್ನಿ ಸ್ನೇಹಿತರೆ, ಕಾರ್ತವೀರ್ಯಾರ್ಜುನನ ಕತೆ ಒಂದು ಸಣ್ಣದಾಗಿ ತಿಳ್ಕೊಳ್ಳೋಣ. ಈ ಕಾರ್ತವೀರ್ಯಾರ್ಜುನ ಅನ್ನೋ ಮಹಾರಾಜ ದತ್ತಾತ್ರೇಯ ದೇವರ ಪರಮ ಭಕ್ತನಾಗಿರ್ತಾನೆ. ಅವನಿಗೆ ದತ್ತಾತ್ರೇಯನ ತಪಸ್ ಮಾಡಿ ದತ್ತಾತ್ರೇಯ ದೇವ್ರನ್ನ ಒಲಿಸ್ಕೊಂಡಿರ್ತಾನೆ. ಆಗ ದತ್ತಾತ್ರೇಯ ದೇವರು ಒಲಿದು ಅವನಿಗೆ ಸಹಸ್ರಬಾಹು, ಸಾವಿರಾರು ಕೈಗಳು ಬಿರುದು ಕೊಟ್ಟಿರ್ತಾನೆ. ಸಹಸ್ರಬಾಹು ಅಂತ ಬಿರುದು ಕೊಟ್ಟಿರ್ತಾನೆ. ಭಗವಾನ್ ದತ್ತಾತ್ರೇಯರ ಅನುಗ್ರಹದಿಂದ ಅಪಾರ ಶಕ್ತಿ, ಐಶ್ವರ್ಯ, ಧರ್ಮಪಾಲನೆ ಎಲ್ಲ ಸಾಮರ್ಥ್ಯನೂ ಹೊಂದಿರ್ತಾನೆ. ಪುರಾಣದಲ್ಲಿ ಅವನು ಕಳೆದು ಹೋದ ವಸ್ತುವನ್ನು ಪತ್ತೆ ಮಾಡೋದು, ಕುಟುಂಬದಲ್ಲಿ ಏಕತೆ ಅಂದರೆ ಎಲ್ಲರೂ ಹೊಂದಾಣಿಕೆಯಿಂದ ಇರುವಂಥ ಮತ್ತು ದುಷ್ಟ ಶಕ್ತಿಗಳನ್ನು ನಿವಾರಿಸೋ ಶಕ್ತಿನೂ ಹೊಂದಿರ್ತಾನೆ. ಆ ಥರ ಮಹಾರಾಜ ಅಂತಲೂ ಹೆಸರು ಪಡ್ಕೊಂಡಿರ್ತಾನೆ. ಒಂದು ಸಲ ಹೀಗೇ ಬಹಳ ಧರ್ಮಿಷ್ಠ, ಪ್ರಜೆಗಳನ್ನು ಕಂಡ್ರೆ ಪ್ರೀತಿ, ಹೀಗೆ ರಾಜ್ಯಭಾರ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಒಮ್ಮೆ ಅವನಿಗೆ ಪ್ರಜೆಗಳ ಕಷ್ಟನ ಗಮನಿಸ್ತಾನೆ. ಪ್ರಜೆಗಳು ಅವನ ಹತ್ರ ಬಂದು ಹೇಳ್ಕೋತಾರೆ, ಪ್ರಭು, ನಮ್ಮ ಕೆಲವು ಅಮೂಲ್ಯ ವಸ್ತುಗಳು ಕಳುವಾಗ್ತಾ ಇದೆ, ಕೆಲವು ಕುಟುಂಬಗಳಂತೂ ನಮ್ಮಲ್ಲಿ ಜಗಳದಿಂದ ಎಲ್ಲ ದೂರ ಆಗ್ತಿದ್ದಾರೆ, ಏನು ಮಾಡೋದು ಮಹಾಪ್ರಭು, ಇದಕ್ಕೊಂದು ದಾರಿ ತೋರಿಸಿ ಅಂತ ಕಾರ್ತವೀರ್ಯಾರ್ಜುನನ ಹತ್ರ ಅವನ ಪ್ರಜೆಗಳೆಲ್ಲ ಬರ್ತಾರೆ. ಸಹಸ್ರ ಬಾಹು ಅಂತ ದತ್ತಾತ್ರೇಯ ಸ್ವಾಮಿಯಿಂದ ಅನುಗ್ರಹ ಪಡೆದ ಕಾರ್ತವೀರ್ಯಾರ್ಜುನ ಮತ್ತೆ ದತ್ತಾತ್ರೇಯನ ಸ್ವಾಮಿನ ಪ್ರಾರ್ಥನೆ ಮಾಡಿ ಕೇಳ್ಕೊತಾನೆ. ಪ್ರಜೆಗಳ ಕಷ್ಟ ಎಲ್ಲ ಪರಿಹರಿಸಲು ದತ್ತಾತ್ರೇಯನ ಪ್ರಾರ್ಥಿಸ್ತಾನೆ. ಆಗ ದತ್ತಾತ್ರೇಯ ಸ್ವಾಮಿ ಹೇಳ್ತಾರೆ, ನನ್ನ ಅನುಗ್ರಹದಿಂದ ನಿನ್ನ ನಾಮಸ್ಮರಣೆ ಮಾಡೋರು ಕಳೆದುಕೊಂಡ ವಸ್ತು ಮರಳಿ ಪಡಿತಾರೆ, ಮತ್ತು ಕುಟುಂಬಗಳಲ್ಲಿ ಪ್ರೀತಿ ಮತ್ತು ಒಗ್ಗಟ್ಟು ಮತ್ತು ದ್ವೇಷ, ಅಸೂಯೆ ಎಲ್ಲ ದೂರ ಆಗುತ್ತೆ. ಯಾರು ನಿನ್ನ ನಾಮಸ್ಮರಣೆ ಮಾಡ್ತಾರೋ, ಅಂದರೆ ಕಾರ್ತವೀರ್ಯಾರ್ಜುನನ ನಾಮಸ್ಮರಣೆ ಮಾಡ್ತಾರೋ ಅಂಥವರ ಕಷ್ಟಗಳೆಲ್ಲ ಹೋಗಿ ಕಳೆದುಕೊಂಡ ವಸ್ತುನ ಮರಳಿ ಪಡಿತಾರೆ ಅಂತ ದತ್ತಾತ್ರೇಯರು ಕಾರ್ತವೀರ್ಯಾರ್ಜುನಂಗೆ ಹೇಳ್ತಾರೆ. ಆಮೇಲೆ ಕಾರ್ತವೀರ್ಯಾರ್ಜುನನ ಹೆಸರು ಕಾರ್ತವೀರ್ಯಾರ್ಜುನ ಅಂತ ಹೇಳಿದ್ರೇ ಅವನ ನಾಮಸ್ಮರಣೆ ಯಾವಾಗಲೂ ಸದಾಕಾಲ ಕಾರ್ತವೀರ್ಯಾರ್ಜುನ ಅಂತ ನಾಮಸ್ಮರಣೆ ಯಾರೆಲ್ಲ ಮಾಡ್ತಾರೋ
ಅದು ನಿಜ ಜನರುಗಳಲ್ಲಿ, ಅವನ ಪ್ರಜೆಗಳಲ್ಲಿ ಬಹಳ ಪ್ರಸಿದ್ಧಿಯಾಗುತ್ತೆ. ಮತ್ತು ಜನಗಳಿಗೆ ಕಳ್ಕೊಂಡಿದ್ದ ವಸ್ತು ಮತ್ತೆ ಸಿಗೋಕ್ಕೆ ಶುರು ಆಗುತ್ತೆ. ಆವಾಗ ಜನರೆಲ್ಲ ಭಕ್ತಿಯಿಂದ ಅವನ ಜಪ ಮಾಡೋಕ್ಕೆ ಶುರು ಮಾಡ್ತಾರೆ. ಕಾರ್ತವೀರ್ಯಾರ್ಜುನ ಅಂತ ಕಳೆದುಕೊಂಡ ವಸ್ತು ಎಲ್ಲ ಸಿಕ್ತು, ಮತ್ತು ಯಾವ ದ್ವೇಷ ಅಸೂಯೆಗಳಿಲ್ಲದೆ ಜನರ ಜೀವನ ನಡೆಯೋಕ್ಕೆ ಶುರು ಆಯಿತು. ಆಗ ಎಲ್ರಿಗೂ ಎಂಥ ನಂಬಿಕೆ ಬರುತ್ತೆ ಈ ಕಾರ್ತವೀರ್ಯಾರ್ಜುನ ಅನ್ನೋ ಒಂದು ಹೆಸರಿನ ಮೇಲೆ ಅಂತಂದರೆ, ಜನಗಳು ಭಾಳ ಸಂತೋಷವಾಗಿ ಕಾರ್ತವೀರ್ಯಾರ್ಜುನ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಬನ್ನಿ ಸ್ನೇಹಿತರೆ, ಈಗ ಕಾರ್ತವೀರ್ಯಾರ್ಜುನನ ಮಂತ್ರ ಯಾವುದು ಅಂತ ತಿಳ್ಕೊಳ್ಳೋಣ. ಸಂಪೂರ್ಣವಾಗಿ ಇದನ್ನು ನೀವು ದಿನಾನಾರು ಹೇಳ್ಕೊಳ್ಳಿ, ನಿಮ್ಮ ವಸ್ತುಗಳು ಕಳೆದೋದಾಗಾದರೂ ಹೇಳ್ಕೊಳ್ಳಿ. ಖಂಡಿತ ಕಾರ್ತವೀರ್ಯಾರ್ಜುನನ ಅನುಗ್ರಹದಿಂದ ಖಂಡಿತ ಯಾವುದೇ ವಸ್ತು ಆದರೂ ಸಿಗುತ್ತೆ ಅಂತ ಹೇಳ್ತಾ, ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂ ಚ ಲಭ್ಯತೆ. ನೋಡಿ ಎಷ್ಟು ಚೆನ್ನಾಗಿದೆ. 1000 ಕೈಗಳನ್ನು ಹೊಂದಿದ್ದ ಕಾರ್ತವೀರ್ಯಾರ್ಜುನನ ಮಹಾರಾಜನ ಸ್ಮರಣೆಯಿಂದ ಕಳುವಾದ ಅಥವಾ ಕಳೆದು ಹೋದ ವಸ್ತುಗಳು ಮರಳಿ ದೊರೆಯುತ್ತವೆ. ನೋಡಿ, ಈ ಮಂತ್ರನ ನೀವು ಆದಷ್ಟು ಪಠಣೆ ಮಾಡಿ, ಖಂಡಿತ ನಿಮಗೆ ಕಳೆದೋಗಿರೋ ವಸ್ತು ಸಿಗುತ್ತೆ. ಇಷ್ಟು ಪೂರ್ತಿ ಹೇಳ್ಕೊಳಕ್ಕೆ ಬರಲಿಲ್ಲ ಅಂದರೂ ಯಾವಾಗಲೂ ಬರೀ ಕಾರ್ತವೀರ್ಯಾರ್ಜುನ ಅಂತ ಇರಿ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಈ ಜಪಾನ ಯಾವ ಥರ ಮಾಡಬೇಕು ಅಂದರೆ, ಬೆಳಗ್ಗೆನೇ ಎದ್ದು ಶುಚಿರ್ಭೂತರಾಗಿ ಶುದ್ಧ ಮನಸ್ಸಿನಿಂದ ಪಠಿಸಬೇಕು. 11 ಸಂಖ್ಯಾಶಾಸ್ತ್ರದ ಪ್ರಕಾರ 11, 21 ಅಥವಾ 54 ಸಲ ಅಥವಾ 108 ಬಾರಿ ಜಪಿಸ್ಬಹುದು. ಬರೀ ನೀವು ಕಾರ್ತವೀರ್ಯಾರ್ಜುನ ಅಂತ 108 ಸಾರಿ ಜಪಿಸಿದ್ರು ಆಗುತ್ತೆ, ನಿಮ್ಮ ಕೆಲಸ ಖಂಡಿತ ಆಗುತ್ತೆ ಅಂತ ಹೇಳ್ತೀನಿ. ಕುಟುಂಬದ ಶಾಂತಿ, ಒಗ್ಗಟ್ಟು, ದ್ವೇಷ ನಿವಾರಣೆಗೆ ಕೂಡ ಜಪಿಸ್ಬೋದು. ಕಳೆದೋಗಿರೋ ವಸ್ತು ಒಂದೇ ಅಲ್ಲ, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಏನೇ ಬರದೇ ಇರೋಂಗೆ ನೋಡ್ಕೋಬೋದು. ಪುರಾಣಗಳ ಪ್ರಕಾರ ಕಾರ್ತವೀರ್ಯಾರ್ಜುನನ ಮಂತ್ರನ ಯಾರೆಲ್ಲ ಭಕ್ತಿಯಿಂದ ಜಪಿಸಿದ್ರೋ ಕಳೆದು ಹೋದ ವಸ್ತುಗಳ ಸುಳಿವುಗಳು ಸಿಕ್ತು, ಹಾಗೆ ಕುಟುಂಬ ಕಲಹಗಳು ಎಲ್ಲ ಹೋಯಿತು, ಮತ್ತು ಮನಸ್ಸಿನಲ್ಲಿ ಶಾಂತಿ ಮತ್ತು ಧೈರ್ಯ ಬೆಳೆಯಿತು ಎಂದು ಜನಪ್ರತೀತಿಯಾಗಿದೆ. ನೀವು ಖಂಡಿತ ಕಾರ್ತವೀರ್ಯಾರ್ಜುನ ಅನ್ನೋ ಮಂತ್ರನ ಹೇಳಿಕೊಂಡು ನೀವು ಯಾವ್ದಾದ್ರು ವಸ್ತು ಕಳ್ಕೊಂಡಿದ್ರೆ, ಏನಾದರೂ ಕಳ್ಕೊಂಡಿದ್ರೆ ಜೀವನದಲ್ಲಿ ಮರಳಿ ಪಡೆಯಿರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಯಾರೆಲ್ಲ ನನ್ನ ವಿಡಿಯೋ ಪೂರ್ತಿ ನೋಡಿದ್ರಿ. ಯಾರಿಗೆಲ್ಲ ಇಷ್ಟ ಆಯಿತು ಇದರ ಬಗ್ಗೆ ನಿಮಗೇನಾದ್ರು ಕಾಮೆಂಟ್ ಹಾಕಬೇಕು ಅಂತಿದ್ರೆ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು. ನನ್ನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.